ರಾಜ್ಯದ ಸ್ಲಂ ಬೋರ್ಡ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸ್ಲಂ ಬೋರ್ಡ್ನಲ್ಲಿ ಹುದ್ದೆಗಳು ಮಾರಾಟಕ್ಕೆ ಇಟ್ಟಿದೆಯಾ ಸರ್ಕಾರ? ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಸಿಇ ಹುದ್ದೆ ಅಕ್ರಮವಾಗಿ ನಡೀತಾ ಇದೆ. ಮಾರುಕಟ್ಟೆಯಲ್ಲಿ ಹಳಸಿನಕಾಯಿ ಮಾರಾಟಕ್ಕೆ ಇಟ್ಟ ಹಾಗೆ ಸ್ಲಂ ಬೋರ್ಡ್ನಲ್ಲೇನಾದರೂ ಹುದ್ದೆನ ಮಾರಾಟಕ್ಕೆ ಇಟ್ಟಿದ್ದೀರಾ? ಸ್ಲಂ ಬೋರ್ಡ್ನಲ್ಲಿ ಹುದ್ದೆಗಳು ಮಾರಾಟಕ್ಕೆ ಇಟ್ಟಿದೆಯಾ? ಹಾಗಾದರೆ ಸರ್ಕಾರ ಪ್ರಶ್ನಾರ್ಥಕ ಚಿಹ್ನೆ. ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ಸಿಇ ಹುದ್ದೆ ಅಕ್ರಮಗಳು ನಡೀತಾ ಇದೆಯಾ? ಫ್ರೀಡಂ ಟಿವಿಯಲ್ಲಿ ಸ್ಲಂ ಬೋರ್ಡ್ ಸಿಇ ಕರ್ಮಕಾಂಡವನ್ನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಹೆಜ್ಜೆ ಇಟ್ಟಲ್ಲೆಲ್ಲ ಸಿಇ ಸುಧೀರ್ ಬೇನಾಮಿ ವ್ಯವಹಾರ ಮಾಡ್ತಾರೆ. ಅವರ ಮೂಗಿಗೆ ಮೂಗುದಾರ ಹಾಕೋನೇ ಇಲ್ಲ. ಫ್ರೀಡಂ ಟಿವಿಯಲ್ಲಿ ಸ್ಲಂ ಬೋರ್ಡ್ ಸಿಇ ಅಕ್ರಮ ಬಟಾಬಯಲು. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಸುಧೀರ್ ಕರ್ಮಕಾಂಡ. ಜಮೀರ್ ಅಹಮದ್ ಮೂಗಿನ ನೇರಕ್ಕೆ ಅಕ್ರಮಗಳು ನಡೀತಾ ಇದ್ರು, ಪಾರದರ್ಶಕವಾಗಿ ಕಾಣ್ತಾ ಇದ್ರು. ಕೇಳೋರಿಲ್ಲ ಹೇಳೋರಿಲ್ಲ. ಹುಬ್ಬಳ್ಳಿ ಹಾಸನದಲ್ಲಿ ಇಂಜಿನಿಯರ್ ಆಗಿದ್ದ ವೇಳೆ ಭ್ರಷ್ಟಾಚಾರ, ಅವರ ಹಿನ್ನೆಲೆಗಳು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಈ ಬಗ್ಗೆ ಹಲವು ಬಾರಿ ಲಾಕ್ ಆಗಿದ್ದ ಇಂಜಿನಿಯರ್ ಸುಧೀರ್ ಈ ಸಂಬಂಧ ಇಲಾಖಾ ತನಿಖೆ ಎದುರಿಸುತ್ತಿರುವ ಸಿಇ ಸುಧೀರ್ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂದಂಗೆ ರಾಜ್ಯದ ಸ್ಲಂ ಬೋರ್ಡ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅಕ್ರಮಗಳನ್ನ ನೋಡಿಯೂ ನೋಡದವರ ಹಾಗೆ ಸ್ಲಂ ಬೋರ್ಡ್ನಲ್ಲಿ ಹುದ್ದೆಗಳು ಮಾರಾಟಕ್ಕಿದೆಯಾ? ನೋಡ್ರಿ, ಒಂದೊಂದು ಹುದ್ದೆಗಳು ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ಅಥವಾ ಸರ್ಕಾರಿ ಪ್ರಾಯೋಜಿತ ಹುದ್ದೆಗಳು. ಅದಕ್ಕೊಂದೊಂದು ಮಾನದಂಡಗಳಿರ್ತಾವೆ. ಪಾಯಿಂಟ್ ಹೊಡೆಯೋನು ಸಿಇ ಹುದ್ದೆಗೆ ಅರ್ಹನಲ್ಲ. ಪಾಯಿಂಟ್ ಹೊಡೆಯೋರು ಸಿಇ ಹುದ್ದೆಗೆ ಅರ್ಹರಲ್ಲ. ಅದರರ್ಥ ಅವರವರ ಹುದ್ದೆಗೆ ಅದರದೇ ಆದ ಸ್ಥಾನಮಾನಗಳಿರ್ತವೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಸ್ಲಂ ಬೋರ್ಡ್ ಪ್ರಭಾರ, ಸಿಇ ಮೇಲೆ ಭ್ರಷ್ಟಾಚಾರ ಆರೋಪ, ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿ. ಹುಬ್ಬಳ್ಳಿ ಹಾಸನದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆತನ ಮೇಲೆ ಭ್ರಷ್ಟಾಚಾರದ ಆರೋಪಗಳಿತ್ತು. ಈ ಬಗ್ಗೆ ಹಲವು ಬಾರಿ ಪೊಲೀಸರ ಅತಿಥಿಯಾಗಿದ್ರು ಇಂಜಿನಿಯರ್ ಸುಧೀರ್. ಈ ಸಂಬಂಧ ಇಲಾಖಾ ತನಿಖೆ ಎದುರಿಸುತ್ತಿರುವಂತಹ ಸಿಇ ಸುಧೀರ್. ಹಾಗಾದರೆ ರಾಜ್ಯದ ಸ್ಲಂ ಬೋರ್ಡ್ನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಅಕ್ರಮಗಳು ನಡೀತಾ ಇದ್ರು ಕೂಡ ಈ ತರಹದ ಒಂದು ರೀತಿಯ ಹಸಿ ಅಕ್ರಮಗಳು ನಡೀತಾ ಇದ್ರು. ಸಚಿವರ ವ್ಯಾಪ್ತಿಗೆ ಬರುವಂತಹ ಒಂದು ಇಲಾಖೆ. ಹಾಗಾದರೆ ಇವರಿಗೆ ಕಡಿವಾಣ ಹಾಕೋರು ಯಾರು? ಯಾವ ಗಣಸೂ ಈ ಇಲಾಖೆಯಲ್ಲಿ ಇಲ್ವಾ? ಇವರಿಗೆ ಮೂಗುದಾರ ಹಾಕೋರು ಯಾರು? ಸಿಇ ಹುದ್ದೆನ ಏನು ನೀವು ಕಾಳಸಂತೆಯಲ್ಲಿ ಮಾರಾಟಕ್ಕಿಟ್ಟಿದ್ದೀರಾ? ಫ್ರೀಡಂ ಟಿವಿಯಲ್ಲಿ ಬಟಾಬಯಲು. ಸುಧೀರ್ಗೆ ಸ್ಲಂ ಬೋರ್ಡ್ ಸೂಪರಿಂಟೆಂಡೆಂಟ್ ಸಿಇ ಹುದ್ದೆ ಸಿಕ್ಕಿದ್ದು ಹೆಂಗೆ? ಪ್ರಶ್ನೆಗಳು ಶುರುವಾಗಿದೆ. ಅರ್ಹತೆ ಇಲ್ಲದಿದ್ದರೂ ಸುಧೀರ್ ಸಿಇ ಹುದ್ದೆಗಿಟ್ಟಿಸಿಕೊಂಡಿದ್ದು ಹೇಗೆ? ಬೋರ್ಡ್ನಲ್ಲಿ 3 ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದ್ದಾರೆ. ಹೀಗಿದ್ದರೂ ಆದರೂ ತನಿಖೆ ಎದುರಿಸುತ್ತಿರುವ ಸುಧೀರ್ಗೆ ಆಯಕಟ್ಟಿನ ಹುದ್ದೆಯನ್ನ ಕೊಡಲಾಗಿದೆ. ಸ್ಲಂ ಬೋರ್ಡ್ ಅನರ್ಹ ಸಿಇ ಸುಧೀರ್ಗೆ ಯಾರೆಲ್ಲ ಶ್ರೀರಕ್ಷೆ ಇದೆ ಗೊತ್ತಾ? ಸುಧೀರ್ ಸಿಇ ಹುದ್ದೆಯಲ್ಲಿ ಮುಂದುವರಿಯುತ್ತಿರೋದೇ ಅಕ್ರಮ. ನಿಯಮದ ಪ್ರಕಾರ 6 ತಿಂಗಳು ಹುದ್ದೆಯಲ್ಲಿ ಮುಂದುವರಿಯಲು ಅವಕಾಶ ಇರುವಂತಹದ್ದು. ಆಸ್ ಪರ್ ರೂಲ್ 6 ತಿಂಗಳಿಗಿಂತ ಹೆಚ್ಚು ಕಾಲ ಇರಬೇಕು ಅಂದ್ರೆ ಸರ್ಕಾರದ ಅನುಮತಿ ಬೇಕು. 6 ತಿಂಗಳ ಅವಧಿ ಮುಗಿದಿದ್ರೂ ಸರ್ಕಾರದಿಂದ ಅಧಿಕೃತವಾದ ಆದೇಶಗಳಿಲ್ಲ. ಸುಧೀರ್ಗೆ ಸ್ಲಂ ಬೋರ್ಡ್ ಸೂಪರಿಂಟೆಂಡೆಂಟ್ ಸಿಇ ಹುದ್ದೆ ಸಿಕ್ಕಿದ್ದು ಹೆಂಗೆ ಎನ್ನುವಂತಹದ್ದು ಈಗ ಹಲವು ರೀತಿಯ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದಕ್ಕೆ ಇರತಕ್ಕಂತಹ ಮಾನದಂಡ, ಆ ಹುದ್ದೆಗೆ ಇರತಕ್ಕಂತಹ ಅರ್ಹತೆ ಮತ್ತು ಯೋಗ್ಯತೆ ಈ ಸುಧೀರ್ಗೆ ಇದೆಯಾ ಎನ್ನುವಂತಹದ್ದು ಪ್ರಶ್ನೆ. ಒಂದು ವೇಳೆ ಇದ್ದಿದ್ದೇ ಆದಲ್ಲಿ ಆತನ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಅದಕ್ಕೆ ಅದರದೇ ಆದಂತಹ ಕಾನೂನು ರೀತಿ ರಿವಾಜುಗಳಿದ್ದಾವೆ. ಅವೆಲ್ಲವನ್ನ ಮೀರಿ ಸಿಇ ಹುದ್ದೆಗೆ ಅರ್ಹರನ್ನಾಗಿಸಿದಂತಹ ಈ ಇಲಾಖೆಯ ತಲೆ ಮೇಲೆ ಯಾರ ಅಭಯಹಸ್ತ ಚಾಚಿದೆ? ಇನ್ಫ್ಲೂಯೆನ್ಸ್, ಪ್ರಭಾವಕ್ಕೆ ಒಳಗಾಗ್ತಾ ಇದೆಯಾ ಅಥವಾ ಪ್ರಭಾವಕ್ಕೆ ಬಲಿಯಾಗ್ತಾ ಇದೆಯಾ ಇಲಾಖೆ? ಜಮೀರ್ ಅಹಮದ್ ಖಾನ್ ಪ್ರಾಮಾಣಿಕ ಹೀರೋ ಅಂತ ಕರೆಸಿಕೊಳ್ಳಬೇಕು ಅಂದರೆ ಪಾರದರ್ಶಕವಾದ ತನಿಖೆ ಮಾಡಿಸಿ. ಸ್ಲಂ ಬೋರ್ಡ್ ಯಾರು ಪಿತ್ರಾರ್ಜಿತ ವರದಕ್ಷಿಣೆ ಆಸ್ತಿಯಲ್ಲ, ಇದು ನಿಮ್ಗಳದು. ಸ್ಲಂ ಬೋರ್ಡ್ ಆ ಇಲಾಖೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ನಿಗಮದಲ್ಲಿ ಏನೇನು ಆಗ್ತಾ ಇದೆ, ಅಲ್ಲಿನ ಆಕ್ಟಿವಿಟೀಸ್ಗಳು, ಅಲ್ಲಿನ ಕಾರ್ಯಚಟುವಟಿಕೆಗಳು ನಿಮ್ಮ ಗಮನಕ್ಕೆ ಬರ್ತಾ ಇದೆಯಾ? ಅದನ್ನು ತಿಳಿದುಕೊಳ್ಳುವಂಥ ಆಸಕ್ತಿಯನ್ನು ನೀವು ತೋರಿಸ್ತಾ ಇದ್ದೀರಾ? ಜನಪರ, ಜನಸಾಮಾನ್ಯರ ಪರ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾರೆ.
ಎಲ್ಲರೂ ಕೂಡ ಫ್ರೀಡಮ್ ಟಿವಿಯ ಥರ ಜನಸಾಮಾನ್ಯರ ಶಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಜನಪರರು, ಜನಹಿತಕ್ಕಾಗಿ ದುಡಿಯುವವರು, ಜನರಿಗೋಸ್ಕರವೇ ಕೆಲಸ ಮಾಡೋರಾಗಿದ್ದರೆ ಈಗಲೇ ಶುರು ಹಚ್ಚಿಕೊಳ್ಳಿ. ಸ್ಲಂ ಬೋರ್ಡ್ಗೆ C&R ರೂಲ್ಸ್ ಅನ್ವಯ ಆಗೋದಿಲ್ವಾ ಸ್ವಾಮಿ? ಆಗೋದಿಲ್ವಾ? ಸುಧೀರ್ ಸಿಇ ಹುದ್ದೆ ವಿಚಾರದಲ್ಲಿ C&R ರೂಲ್ಸ್ ಪಾಲನೆ ಇಲ್ಲ. ನಿಯಮ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಹುದ್ದೆ ಕೊಟ್ಟ ಸ್ಲಂ ಬೋರ್ಡು, ನೀವ್ಯಾರು ಪ್ರಶ್ನಾತೀತರಲ್ಲ. ಈ ಹಿಂದೆ ಕಾಂಟ್ರಾಕ್ಟರ್ ಮಾಫಿಯಾದಲ್ಲೂ ಕೂಡ ಮಾಫಿಯಲ್ಲಿ ಸಿಲುಕಿದ್ದಂತಹ ಸುಧೀರ್ ಸಿಇ ಆದ ಬಳಿಕ ಹಲವು ಪ್ರಕರಣಗಳು ಇತ್ಯರ್ಥಗೊಂಡಿತ್ತು. ಹಲವು ಕಾಂಟ್ರಾಕ್ಟರ್ಗಳ ಜೊತೆ ನೇರ ಡೀಲಿಂಗ್ ಆರೋಪ, ಏನು 1 to 1 ಅಂತ ಕರಿತೀವಿ. ಪ್ರಭಾರ ಸಿಇಗೆ ಸ್ಲಂ ಬೋರ್ಡ್ ಕಮಿಷನರ್ ಸಾಥ್ ಕೊಟ್ಟಿದ್ದಂತೆ. ತನಿಖೆ ಎದುರಿಸುತ್ತಿರುವ ಸುಧೀರ್ಗೆ ಸಿಇ ಹುದ್ದೆ ನೀಡಿದ್ದೇ ಒಂದು ಪ್ರಮಾದ, ಒಂದು ದೋಷ. ಅದು ವಿವಾದ ಮೈ ಮೇಲೆ ಎಳೆದುಕೊಂಡ ಸ್ಲಂ ಬೋರ್ಡ್ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂದಂಗೆ ಸ್ಲಂ ಬೋರ್ಡ್ಗೆ C&R ರೂಲ್ಸ್ ಅನ್ವಯ ಆಗೋದಿಲ್ವಾ? ಸುಧೀರ್ ಸಿಇ ಹುದ್ದೆ ವಿಚಾರದಲ್ಲಿ C&R ರೂಲ್ಸ್ ಪಾಲನೆ ಆಗಿಲ್ಲ, ಅದು ಅಪ್ಲೈನೇ ಆಗೋದಿಲ್ವಾ ಅಂತ ಇವರುಗಳಿಗೆ. ಅದರರ್ಥ ಅಧಿಕಾರದ ದುರಹಂಕಾರವೋ, ನಮ್ಮನ್ನು ಯಾರೂ ಗಮನಿಸುವುದಿಲ್ಲ ಎನ್ನುವಂಥ ಅಂಧವಿಶ್ವಾಸನೋ, ಅಥವಾ ಓವರ್ 138 ಶಾಸಕರ ಸುಭದ್ರ ಸರ್ಕಾರ ಅನ್ನೋ ಓವರ್ ಕಾನ್ಫಿಡೆನ್ಸೋ, ಅಥವಾ ನಮಗೀಗೆಲ್ಲ ಈ ಕಲಿಗಾಲದಲ್ಲಿದ್ದೀವಿ, ಕೇಡುಗಾಲ ಬರೋದಿಲ್ಲ ಅನ್ನುವಂಥ ಕೆಟ್ಟ ಅಪನಂಬಿಕೆನೋ ಗೊತ್ತಿಲ್ಲ. ಆದರೆ ಫ್ರೀಡಮ್ ಟಿವಿ ಮಾತ್ರ ಜನಸಾಮಾನ್ಯರ ಶಕ್ತಿ ಅನ್ನೋದನ್ನು ನಾವು ಪದೇ ಪದೇ ಸಾಬೀತು ಮಾಡ್ತಾ ಇದ್ದೀವಿ. ಫ್ರೀಡಮ್ ಟಿವಿಯಲ್ಲಿ ಸ್ಲಂ ಬೋರ್ಡ್ ಸಿಇ ಕರ್ಮಕಾಂಡವನ್ನು ಬ್ರೇಕ್ ಮಾಡಿದ್ದೀವಿ. ಹೆಜ್ಜೆ ಇಟ್ಟಲ್ಲೆಲ್ಲ ಸಿಇ ಸುಧೀರ್ ಬೇನಾಮಿ ವ್ಯವಹಾರಗಳೇ ಕಾಣಿಸಿಕೊಳ್ಳುತ್ತೆ. ಎಲ್ಲೂ ಕೂಡ ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ, ಆದರೆ ತಪ್ಪೇ ಮನುಷ್ಯನಾಗಬಾರ್ದು. ಮನುಷ್ಯನ ಜೀವನಕ್ಕೊಂದಷ್ಟು ತಪ್ಪುಗಳ ಅವಶ್ಯಕತೆ. ಆದರೆ ಜೀವನ ಪೂರ್ತಿ ತಪ್ಪೇ ಆದರೆ ಎಲ್ಲಿ ಇವ್ರನ್ನ ಕ್ಷಮಿಸೋದು? 1-2 ತಪ್ಪುಗಳಾದರೆ ಕ್ಷಮಿಸಬಹುದಿತ್ತು, ನರಮಾನವ ಎಲ್ಲೋ ಎಡವುದಾನೆ ಅಂತ ಹೇಳಿ. ಆದರೆ ಕಂಡು ಕಡೆಯಲ್ಲಿ ಬೇನಾಮಿ ಆಸ್ತಿ ಏನಿದು? ಮನುಷ್ಯನ ಅವ್ಯವಹಾರಕ್ಕೂ ಒಂದು ಇತಿಮಿತಿಗಳಿಲ್ವಾ? ಕ್ಷಮಿಸಬಹುದಾದ ತಪ್ಪುಗಳಾಗಿದ್ದರೆ ಕ್ಷಮಿಸಬಹುದಾಗಿತ್ತು. ಆದರೆ ಕೊಳಗೇರಿ ಜನರ ವಿರುದ್ಧವಾದ ಈ ಹೆಜ್ಜೆ ಇದೆಯಲ್ಲ, ನಿಜಕ್ಕೂ ಕೂಡ ಅತ್ಯಂತ ಅಪಾಯಕಾರಿ. ಫ್ರೀಡಮ್ ಟಿವಿಯಲ್ಲಿ ಸ್ಲಂ ಬೋರ್ಡ್ ಸಿಇ ಅಕ್ರಮ ಬಯಲು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಸುಧೀರ್ ಕರ್ಮಕಾಂಡ, ಸ್ಲಂ ಬೋರ್ಡ್ ಪ್ರಭಾರ ಸಿಇ ಮೇಲೆ ಭ್ರಷ್ಟಾಚಾರದ ಆರೋಪ, ಜೊತೆಗೆ ಹುಬ್ಬಳ್ಳಿ ಹಾಸನದಲ್ಲಿ ಇಂಜಿನಿಯರ್ ಆಗಿದ್ದಂಥ ವೇಳೆ ಭ್ರಷ್ಟಾಚಾರವೆಸಗಿದ್ರು ಎನ್ನುವಂಥ ಆರೋಪವೂ ಇತ್ತು. ಕಾನೂನು ಕಂಟಕವೂ ಕೂಡ ಆತನ ವಿರುದ್ಧ ಎದುರಾಗಿತ್ತು. ಈ ಬಗ್ಗೆ ಹಲವು ಬಾರಿ ಲಾಕ್ ಆಗಿದ್ದ ಇಂಜಿನಿಯರ್ ಸುಧೀರ್ ಈ ಸಂಬಂಧ ಇಲಾಖಾ ತನಿಖೆ ಎದುರಿಸುತ್ತಿರುವಂತಹ ಸಿಇ ಸುಧೀರ್ ಜೊತೆಗೆ ಈಗ ಮತ್ತಷ್ಟು ಬಗೆದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸುಧೀರ್ಗೆ ಸ್ಲಂ ಬೋರ್ಡ್ ಸೂಪರಿಂಟೆಂಡೆಂಟ್ ಸಿಇ ಹುದ್ದೆ ಸಿಕ್ಕಿದ್ದು ಹೇಗೆ ಎನ್ನುವಂಥದ್ದು, ಅರ್ಹತೆ ಯೋಗ್ಯತೆ ಇಲ್ದಲೇ ಇದ್ದಾಗ ಅಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಹೆಂಗೆ? ನಿಮಗೆ ಹೇಳೋರಿಲ್ವಾ, ಕೇಳೋರಿಲ್ವಾ? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ಲಂ ಬೋರ್ಡ್ ಅಲ್ಲಿ ನಡೀತಾ ಇರತಕ್ಕಂತಹ ಹಸಿ ಅಕ್ರಮವನ್ನ ಯಾರು ಗಮನಿಸ್ತಾ ಇಲ್ವಾ, ಅಥವಾ ಅವರ ಗಮನಕ್ಕೆ ಬಂದರೂ ಕೂಡ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋ ಆಸಕ್ತಿ ತೋರಿಸ್ತಾ ಇಲ್ವಾ? ಕೃಷ್ಣ, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಒಬ್ಬ ಆಯಕಟ್ಟಿನ ಹುದ್ದೆಯಲ್ಲಿ ಒಬ್ಬ ಅಧಿಕಾರಿಗೆ ಹುದ್ದೆ ಕೊಡ್ಬೇಕಂದ್ರೆ ಅದಕ್ಕೆ ತನ್ನದೇ ಆದ ನಿಯಮಗಳಿರುತ್ತೆ, ಕಾನೂನು ಇರುತ್ತೆ, ಜೊತೆಗೆ C&R ರೂಲ್ಸ್ ಕೂಡ ಇರುತ್ತೆ. ಆದ್ರೆ ಸ್ಲಂ ಬೋರ್ಡ್ ಅಲ್ಲಿ ಒಬ್ಬ ಸಿಇ ಹುದ್ದೆಗೆ ಒಬ್ಬ ಅಧಿಕಾರಿಯನ್ನ ಕಳೆದ 7 ತಿಂಗಳಿಂದ ಅಕ್ರಮವಾಗಿ ಕುಣಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಲಂ ಬೋರ್ಡ್ ಅಲ್ಲಿ ಅಕ್ರಮ ಭ್ರಷ್ಟಾಚಾರ ತಾಂಡ ಬರ್ತಾ ಇದೆ. ಯಾವುದನ್ನು ಕೂಡ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇಲ್ಲ, ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಒಂದ್ ಕಡೆ ರಾಜ್ಯದ ಪ್ರಭಾವಿ ಸಚಿವರ ಇಲಾಖೆ ಇಲ್ಲೇ ದೊಡ್ಡ ಭ್ರಷ್ಟಾಚಾರ, ಅಕ್ರಮ ಹುದ್ದೆಗಳನ್ನ ಮಾರಾಟಕ್ಕೆ ಎತ್ತಿದಾರ ಅನ್ನೋ ಅನುಮಾನ, ಆತಂಕ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಹುದ್ದೆಯನ್ನ ಪ್ರಭಾರ ಹುದ್ದೆಗೆ ಕೊಟ್ಟಿದ್ರಂದ್ರೆ ಮಿನಿಮಮ್ 6 ತಿಂಗಳಿಗೆ ಮಾತ್ರ ಅವಕಾಶವನ್ನ ಕೂಡ ಇರುತ್ತೆ. ಆದ್ರೆ ಒಬ್ಬ ಸುಧೀರ್ ಅಂತ ಸೂಪರ್ ಡೇಟ್ ಇಂಜಿನಿಯರ್ಗೆ ಕಳೆದ 7-8 ತಿಂಗಳಿಂದ ಅಕ್ರಮವಾಗಿ ಸಿಇ ಹುದ್ದೆಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಸ್ಲಂ ಬೋರ್ಡ್ ಅಂದ್ರೆ ಸಾಕಷ್ಟು ಬಡ ಜನರಿಗೆ ಒಂದು ಮನೆಗಳನ್ನ ನಿರ್ಮಾಣ ಮಾಡುತ್ತಾರೆ. ಅಂತ ಮನೆಗಳನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಎಫಿಸಿಯೆಂಟ್ ಇಂಜಿನಿಯರ್ ಅಂದ್ರೆ ಕಳಪೆ ಮಟ್ಟದ ಮನೆಗಳು ರಾಜ್ಯಾದ್ಯಂತ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಾವಿರಾರು ಕೋಟಿ ಸ್ಲಂ ಬೋರ್ಡ್ಗೆ ಹಣ ಬರುತ್ತೆ. ಆದ್ರೆ ಬಡವರಿಗೆ ಅನುಕೂಲ ಆಗಲಿ ಅಂತ ಬಡವರಿಗೆ ಮನೆಗಳ ನಿರ್ಮಾಣ ಮಾಡುವಂತ ಉದ್ದೇಶವನ್ನ ಕೂಡ ಸ್ಲಂ ಬೋರ್ಡ್ ಇಟ್ಕೊಂಡಿದೆ. ಅಂತಹ ಮಹತ್ವದ ಇಲಾಖೆಯ ಒಬ್ಬ ಅನರ್ಹ ಇಂಜಿನಿಯರ್ ಅನ್ನ ಕಳೆದ 9 ತಿಂಗಳಿಂದ ಸ್ಲಂ ಬೋರ್ಡ್ ನೇಮಕ ಕೂಡ ಮಾಡಿದೆ. ಯಾಕಂದ್ರೆ ಸುಧೀರ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ
ಸಾಕಷ್ಟು ತನಿಖಾ ವಿಚಾರಣಾ ಹಂತದಲ್ಲಿ ಸಾಕಷ್ಟು ತನಿಖೆ ಕೂಡ ಇಲಾಖೆ ಮಟ್ಟದಲ್ಲಿ ಕೂಡ ನಡೀತಾ ಇದೆ. ಒಂದ್ ಕಡೆ ಭ್ರಷ್ಟಾಚಾರ, ಅಕ್ರಮ, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಸುದ್ದಿರ ಹೆಸರು ಪ್ರಸ್ತಾಪ ಕೂಡ ಕೇಳಿ ಬರ್ತಾ ಇದೆ. ಇಲಾಖೆ ಹಂತದಲ್ಲಿ ತನಿಖೆ ನಡೀತಿರುವಂತ ಒಬ್ಬ ಇಂಜಿನಿಯರಿಗೆ ಏಕೆ ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೆ ಸಿಇ ಹುದ್ದೆಯನ್ನ ಕೊಡ್ತಾರೆ ಅನ್ನೋ ಸಂಬಂಧಪಟ್ಟ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಜೊತೆಗೆ ಈ ಹಿಂದೆ ಬೇರೆ ಬೇರೆ ಭಾಗಗಳಲ್ಲಿ ಅವರು ಕೆಲಸ ಮಾಡ್ತಂತ ಸಂದರ್ಭ ಕೂಡ ಅವರ ಮೇಲೆ ಭ್ರಷ್ಟಾಚಾರ, ಜೊತೆಗೆ ಸಾಕಷ್ಟು ತನಿಖಾ ಹಂತದಲ್ಲಿ ಕೆಲವು ವಿಚಾರಣೆಗಳು ಕೂಡ ನಡೀತಾ ಇವೆ. ಇಂಥ ಒಬ್ಬ ಇಂಜಿನಿಯರಿಗೆ ಅಕ್ರಮವಾಗಿ ಎಲಿಜಿಬಿಲಿಟಿ ಇಲ್ಲ ಅಂದ್ರೂ ಕೂಡ ಅಕ್ರಮವಾಗಿ ಸಿಇ ಹುದ್ದೆ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಕೂಡಲೇ ಪರಿಶೀಲನೆ ಮಾಡಬೇಕಾಗಿದೆ. ಸ್ಲಂ ಬೋರ್ಡ್ ಕಮಿಷನರ್ ಆದಂತ ಅಶೋಕ್ ಅವರು ಕೂಡ ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಸೂಕ್ತ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಗೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ಅವರನ್ನ ಇರುವುದ ಆಧಾರದ ಮೇಲೆ ತೆಗೆದುಕೊಂಡು ಒಂದು ಆಯಕಟ್ಟಿನ ಜಾಗದಲ್ಲಿ ಕೊಡುವಂತ ಅವಕಾಶ ಸರ್ಕಾರದ ಮಟ್ಟದಲ್ಲಿ ಕೂಡ ಇದೆ. ಆಯಾ ನಿಗಮಗಳಲ್ಲಿ ಆಯಾ ಮಂಡಳಿಗಳು ಕೂಡ ಅದು ನಿಯಮ ಕೂಡ ಇದೆ. ಆದ್ರೆ ಸ್ಲಂ ಬೋರ್ಡ್ ಅಲ್ಲಿ ಒಬ್ಬ ಅನರ್ಹ ಅಧಿಕಾರಿಗೆ, ಅನರ್ಹ ಇಂಜಿನಿಯರಿಗೆ ಮಣೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕಳೆದ 9 ತಿಂಗಳಿಂದ ಅಕ್ರಮವಾಗಿ ಕೆಲಸ ಮಾಡಿದ್ರು ಕೂಡ ಸ್ಲಂ ಬೋರ್ಡ್ ಇದುವರೆಗೂ ಯಾವುದೇ ರೀತಿಯ ಕ್ರಮವನ್ನ ಕೂಡ ತೆಗೆದುಕೊಂಡಿಲ್ಲ. ರಾಜ್ಯ ಸರ್ಕಾರ ಕೂಡ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತೆಗೆದುಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಾವಿರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಾಮಗಾರಿಗಳು ಎಲ್ಲವೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸರ್ಕಾರ ಕೂಡ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಹಿಂದೆ ಸ್ಲಂ ಬೋರ್ಡ್ ನಲ್ಲಿ ಕೆಲಸ ಮಾಡ್ತಂತ ಸಂದರ್ಭದಲ್ಲಿ ಸುಧೀರ್ ಮೇಲೆ ಸಾಲು ಭ್ರಷ್ಟಾಚಾರ ಆರೋಪಗಳು ಕೂಡ ಇದೆ. ಜೊತೆಗೆ ಬೇರೆ ಬೇರೆ ಇಲಾಖಾ ಮಟ್ಟದಲ್ಲಿ ಕೂಡ ತನಿಖೆ ಕೂಡ ನಡೀತಾ ಇದೆ. ಇಂತಹ ಅನರ್ಹ ಮತ್ತು ಭ್ರಷ್ಟ ಅಧಿಕಾರಿಯನ್ನ ಸ್ಲಂ ಬೋರ್ಡ್ ಅಲ್ಲಿ ಯಾವ ಮಾನದಂಡ ಆಧಾರದ ಮೇಲೆ ಸಿಇ ಹುದ್ದೆ ಕೊಟ್ಟಿದ್ದಾರೆ ಅನ್ನೋ ಸಂಬಂಧಪಟ್ಟಕ್ಕೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಜೊತೆಗೆ ಸಿಇ ಹುದ್ದೆಗೆ ಸಂಬಂಧಪಟ್ಟಂತೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು ಸ್ಲಂ ಬೋರ್ಡ್ ಅಲ್ಲಿ 3ರಿಂದ 4 ಜನ ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸುಧೀರ್ಗೆ ಅನರ್ಹ ಮತ್ತು ಭ್ರಷ್ಟ ಅಧಿಕಾರಿಗೆ ಸಿಇ ಹುದ್ದೆ ಕೊಟ್ಟಿರೋದು ಸಾಕಷ್ಟು ಅನುಮಾನ, ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಸರ್ಕಾರದ ಮೇಲೆ ಮತ್ತು ಸ್ಲಂ ಬೋರ್ಡ್ ಮೇಲೆ ಕೂಡ ಕಾಡ್ತಾ ಇರುವಂತದ್ದು. ಸೈನ್ ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸಂಬಂಧಪಟ್ಟಂತ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಈ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂಥ ಹಸಿ ಅಕ್ರಮವನ್ನು ತಡೆಯೋದಕ್ಕೆ ಯಾರೂ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವಗೊಂಡಿರುವಂತಹದ್ದು.